ಕಷ್ಟಪಟ್ಟು ಬೆಳೆದ ಫಸಲೂ ಇಲ್ಲ, ಮಾರಿದ ಹಣವೂ ಇಲ್ಲ. ಮೆಣಸಿನಕಾಯಿ ವ್ಯಾಪಾರಿಯನ್ನ ನಂಬಿ ಬೀದಿಗೆ ಬಂದ ರೈತ ದಂಪತಿ. ಮಧ್ಯವರ್ತಿಯನ್ನ ನಂಬಿ ಮೆಣಸಿನಕಾಯಿ ಕಳೆದುಕೊಂಡಿದ್ದಾರೆ ರೈತರು. ಬಳ್ಳಾರಿಯ ಸಿರಗುಪ್ಪ ತಾಲೂಕು ಬಂಡರಹಾಳ ಗ್ರಾಮದ ರೈತ ದಂಪತಿ ಮಹದೇವಪ್ಪ ಹಾಗೂ ಲಕ್ಷ್ಮಿ ಮೋಸಕ್ಕೆ ಒಳಗಾಗಿರುವಂಥದ್ದು. ಬಳ್ಳಾರಿ ಜಿಲ್ಲೆಯಿಂದ ಬ್ಯಾಡಗಿಗೆ ಅಲೆದು ರೈತ ದಂಪತಿ ಸುಸ್ತಾಗಿದೆ. 70 ಲಕ್ಷ ಮೌಲ್ಯದ ಮೆಣಸಿನಕಾಯಿ ಕಳೆದುಕೊಂಡಂತಹ ರೈತ ದಂಪತಿ 2 ವರ್ಷಗಳಿಂದ ಈ ವಯೋವೃದ್ಧ ರೈತ ದಂಪತಿ ಪರದಾಡ್ತಾ ಇದ್ದಾರೆ. ವರ್ತಕ ನಾಗಪ್ಪ ಹಡಗಲಿ ಎಂಬಾತನಿಂದ ಇವರಿಗೆ ವಂಚನೆ ಆಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. 2 ವರ್ಷದ ಹಿಂದೆ 411 ಚೀಲ ಮೆಣಸಿನಕಾಯಿ ಮಾರಾಟಕ್ಕೆ ಅಂತ ತಂದಿರ್ತಾರೆ. ಉತ್ತಮ ಬೆಲೆ ಸಿಗದೆ ಇರೋದಕ್ಕೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಿರ್ತಾರೆ. ವರ್ತಕ ನಾಗಪ್ಪ ಹಡಗಲಿ ಎಂಬಾತನ ಸಲಹೆಯಂತೆ ಈ ರೀತಿ ಮಾಡಿರೋದು. ಸುಮಾರು 70 ಲಕ್ಷ ಮೌಲ್ಯದ ಮೆಣಸಿನಕಾಯಿಯನ್ನ ಇಟ್ಟು ಹೋಗಿರ್ತಾರೆ. ಬ್ಯಾಡಗಿಯ MTS ಕೋಲ್ಡ್ ಸ್ಟೋರೇಜ್ನಲ್ಲಿ ಮೆಣಸಿನಕಾಯಿಯನ್ನ ಇರಿಸಿದ್ದಾರೆ. ಆದರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿದ್ದ ಮೆಣಸಿನಕಾಯಿ ಚೀಲಗಳೇ ಈಗ ಮಾಯ ಆಗಿದೆ. ರೈತನಿಗೆ ತಿಳಿಸದೆ ಕೋಲ್ಡ್ ಸ್ಟೋರೇಜ್ನಲ್ಲಿದ್ದ ಮೆಣಸಿನಕಾಯಿ ವ್ಯಾಪಾರಿ ನಾಗಪ್ಪ ಮಾರಾಟ ಮಾಡಿದ್ದಾನೆ. ಬೇರೆಡೆ ಮೆಣಸಿನಕಾಯಿ ಮಾರಾಟ ಮಾಡಿರೋದಾಗಿ ಈಗ ರೈತ ದಂಪತಿ ಆರೋಪ ಮಾಡ್ತಾ ಇದೆ. ಈ ಕಡೆ ಮೆಣಸಿನಕಾಯಿನೂ ಇಲ್ಲ, ರೈತ ಮಹದೇವಪ್ಪಗೆ ನೀಡಬೇಕಾದ ದುಡ್ಡು ಇಲ್ಲ. ನಾಗಪ್ಪನ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ರೈತ ದಂಪತಿ. ನ್ಯಾಯ ಕೊಡಿಸಬೇಕಿದ್ದಂತಹ ಪೊಲೀಸರು ಕೂಡ ನಿರ್ಲಕ್ಷ್ಯ ವಹಿಸಿದಾರಂತೆ. ಆದರೆ ಪೊಲೀಸರಿಂದಲೇ ಆರೋಪಿ ನಾಗಪ್ಪನ ರಕ್ಷಣೆಗೆ ಪ್ರಯತ್ನ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಅಂತಹ ಆರೋಪ ಈ ವೃದ್ಧ ರೈತ ದಂಪತಿ ಮಾಡ್ತಾ ಇದೆ. ದೂರು ಕೊಡಲು 2 ತಿಂಗಳು ಠಾಣೆಗೆ ಅಲೆದಿದ್ದಾರೆ ಮಹದೇವಪ್ಪ. ತಿಂಗಳ ಹಿಂದೆ ದೂರು ದಾಖಲಿಸಿಕೊಂಡಿದ್ದಾರೆ ಬ್ಯಾಡಗಿ ಪೊಲೀಸರು. 70 ಲಕ್ಷ ಮೌಲ್ಯದ ಮೆಣಸಿನಕಾಯಿ ಕಳೆದುಕೊಂಡಿದ್ದೀವಿ ಅಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 55 ಲಕ್ಷ ಮೌಲ್ಯದ ಮೆಣಸಿನಕಾಯಿ ಕಳೆದುಕೊಂಡಿರೋದಾಗಿ ಮೌಲ್ಯವನ್ನ ನಿಗದಿ ಕೂಡ ಮಾಡಲಾಗಿದೆ. ಪೊಲೀಸ್ ಠಾಣೆಗೆ ಹೋದರೆ ಸಾಕು ಅವಾಚ್ಯ ಶಬ್ದದಿಂದ ನಿಂದಿಸ್ತಾರಂತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ರೈತ ದಂಪತಿ ಕಣ್ಣೀರು ಹಾಕಿದೆ. ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ತಾಲೂಕಿನ ಗ್ರಾಮವೊಂದರ ಮುಗ್ಧ ರೈತ ದಂಪತಿಯನ್ನ ವಂಚಿಸಿರುವಂಥ ಆರೋಪ ಕೇಳಿಬಂದಿದೆ. ಹಾವೇರಿ ಜಿಲ್ಲೆ ಬ್ಯಾಡಗಿಯ ಚಿಲ್ಲಿ ಮಾರ್ಕೆಟ್ ಅಂತ ಹೇಳಿದರೆ ಅದು ವರ್ಲ್ಡ್ ಫೇಮಸ್. ಆದರೆ ಇವತ್ತು ಆ ಚಿಲ್ಲಿ ಮಾರ್ಕೆಟ್ನಲ್ಲಿ ದಲಾಲರೊಬ್ಬರನ್ನು ನಂಬಿಕೊಂಡು ಬಂದಂತಹ ವೃದ್ಧ ದಂಪತಿ ಇವತ್ತು ಮೋಸಕ್ಕೊಳಗಾಗಿದ್ದಾರೆ. ಅವರು ತಮ್ಮ ನೋವನ್ನು ಹೇಳ್ಕೊಳ್ತಿದ್ದಾರೆ. ಇವತ್ತು ಹಾವೇರಿಯ SP ಆಫೀಸ್ಗೆ, ಹಾವೇರಿ ಬ್ಯಾಡಗಿ ಪೊಲೀಸ್ ಸ್ಟೇಷನ್ಗೆ ಅಲ್ದು ಸುಸ್ತಾಗಿದ್ದಾರೆ. ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಸುಮಾರು 40ರಿಂದ 50 ಲಕ್ಷ ಮೌಲ್ಯದ ಮೆಣಸಿನಕಾಯಿ, ಅಂದರೆ ಬಳ್ಳಾರಿಯಿಂದ ತೊಗೊಂಬಂದಂತಹ ಮೆಣಸಿನಕಾಯಿಯನ್ನು ಇಟ್ಕೊಂಡು ಈ ಕಡೆ ಮೆಣಸಿನಕಾಯಿನೂ ಇಲ್ಲ, ಈ ಕಡೆ ದುಡ್ಡು ಇಲ್ಲ ಅನ್ನೋ ರೀತಿ ಮೋಸ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇವತ್ತು ಕೇಳಿಬಂದಿದೆ. ನಾಗಪ್ಪ ಹಡಗಲಿ ಅನ್ನುವಂಥ ವ್ಯಕ್ತಿ ಮೋಸ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಇಲ್ಲಿ ನಿಂತಿರುವಂತಹ ವ್ಯಕ್ತಿ ಇದಾರಲ್ಲ ರೈತರು, ಇವ್ರ ಹೆಸರು ಮಹದೇವಪ್ಪ ಮತ್ತು ಇವರು ಅಮ್ಮನ ಹೆಸರು ಅಂದರೆ ಗಂಡ ಹೆಂಡತಿ, ಇವ್ರ ಹೆಸರು ಲಕ್ಷ್ಮಿ ಅಂತ. ಇವು ನೋಡ್ಬೋದು ನೀವು, ಬಡ ಕುಟುಂಬ. ಸುಮಾರು 16 ಎಕರೆ ಇವ್ರ ಸ್ವಂತ ಜಮೀನಿದೆ. ಉಳಿದ ಕೆಲವೊಂದಿಷ್ಟು ಜಮೀನುಗಳನ್ನು ಇವರು ಲಾವಣಿಗೆ ಹಾಕ್ಕೊಂಡು, ಅಂದರೆ ಭೋಗ್ಯಕ್ಕೆ ಹಾಕ್ಕೊಂಡು ಉಳುಮೆ ಮಾಡ್ತಾರೆ. ಈಗ ಬಂಗಾರದಂಥ ಮೆಣಸಿನಕಾಯಿಯನ್ನು ಬೆಳೆದು ಅದನ್ನು ತಗೊಂಡು ಬಂದು 2023ರಲ್ಲಿ ಬ್ಯಾಡಗಿಯ ಚಿಲ್ಲಿ ಮಾರ್ಕೆಟ್ನಲ್ಲಿ ನಾಗಪ್ಪ ಹಡಗಲಿ ಅನ್ನುವಂಥವ್ರ ಬಳಿ ಅವರು ವ್ಯಾಪಾರಕ್ಕೆ ಇಡ್ತಾರೆ. ಆ ಚಿಲ್ಲಿಗಳನ್ನು ತೆಗೆದುಕೊಂಡಂತಹ ನಾಗಪ್ಪ ಹಡಗಲಿ ಅನ್ನುವಂಥ ವ್ಯಕ್ತಿ ಸುಮಾರು 11 ಲಕ್ಷ ರೂಪಾಯಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಬೀಜ ಗೊಬ್ಬರ ಏನೇನು ಖರ್ಚು ಮಾಡಿದ್ರೋ ಮಾಡ್ಕೊಳ್ರಿ ಅಂತ ಹೇಳಿ ಬಡ್ಡಿಗೆ ದುಡ್ಡು ಕೊಟ್ಟಿರ್ತಾರೆ. ಉಳಿದ ಒಂದು 40 ಲಕ್ಷ ರೂಪಾಯಿ ಮೌಲ್ಯದ ಆ ಒಂದು ಚಿಲ್ಲಿ ಏನಿದೆ ಮೆಣಸಿನಕಾಯಿನ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಳಿಸಿರ್ತಾರೆ. ಇದು ನೋಡ್ಬೋದು ನೀವು, MTS ಕೋಲ್ಡ್ ಸ್ಟೋರೇಜ್ ಅಂತ, MTC ಕೋಲ್ಡ್ ಸ್ಟೋರೇಜ್ ಬ್ಯಾಡಗಿಲಿದೆ. ಕೋಲ್ಡ್ ಸ್ಟೋರೇಜ್ನಲ್ಲಿ ಯಾಕೆ ಇಡ್ತಾರೆ ಅಂತ ಹೇಳಿದರೆ ಮೆಣಸಿನಕಾಯಿ ಕೆಡಬಾರ್ದು ಅನ್ನೋ ಕಾರಣಕ್ಕೆ. ಆದರೆ ಇವತ್ತು ಆ ಕೋಲ್ಡ್ ಸ್ಟೋರೇಜ್ನಲ್ಲಿರುವಂಥ ಮೆಣಸಿನಕಾಯಿನ ಮಾರ್ಕೊಂಡಿದ್ದಾನಂತೆ ವ್ಯಕ್ತಿ. ಅವರು ಆರೋಪ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮೆಟ್ಲಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಎಷ್ಟು ಅಂದ್ರೆ ಸುಮಾರು 40-50 ಲಕ್ಷ ಮೌಲ್ಯದ್ದು ಹಗಲು ರಾತ್ರಿ ಕಷ್ಟಪಟ್ಟು ಬೆಳೆದ್ರು ಮೆಣಸಿನಕಾಯಿ ಇವತ್ತಿಲ್ಲ, ಏನು ಹೇಳ್ತೀರಿ? ಏನಂತಾರ್ರಿ ಕೇಳಿದರೆ? ಇಲ್ಲ ಮಾರ್ಕೆಟ್ ಅಂತಾನೆ ಸರ್. ಏನು ನಾಗಪ್ಪ ಹಡಗಲಿ ಯಾವಾಗ ಪರಿಚಯ ಆದ್ರೆ ನಿಮ್ಗೆ? ಯಾವಾಗ ಬಂದು? ಅದಕ್ಕೆ ಮೊದಲು ಒಂದು ಸಲ 2 ಸಲ ತಗೊಂಬಂದು ಮಾರೀನಿ ರೀ ಅವರ ಅಂಗಡಿಯಲ್ಲಿ. ಹಂಗಾಗಿ ಪರಿಚಯ ಇದ್ದ ಅವ್ರ ಅಂಗಡಿಗೆ ಇದು ಮಾಡೀನಿ. ಎಷ್ಟು ಇವತ್ತಿನ ಮೌಲ್ಯ? ನಮಗೆ ತಿಳಿದಿರೋ ಮಟ್ಟಿಗೆ 40 ಲಕ್ಷ ಅಂತ. ಇವತ್ತಿನ ಮೌಲ್ಯ ಸರ್, ಇವತ್ತಿನ ಮೌಲ್ಯ ಅದ್ರ ಸತೆ ಒಂದು 50 ಲಕ್ಷ ರೂಪಾಯಿ ಮಾಲ್ ಐತ್ರಿ. ಏನಂತಾರೆ ಹೋಗಿ ಕೇಳಿದ್ರೆ? ಇಲ್ಲ ಮಾರ್ಕೆಟಿನ ಹೋಗೋ, ನೀನು ಏನು ಮಾಡ್ಕೊ ಹೋಗೋ ಕಾನೂನು ಪ್ರಕಾರ ಅಂತಾನೆ ನಾಗಪ್ಪ ಹಡಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.